ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ವಾಕರ್ಸ್ಗಳಿಗೆ ಅನುಮತಿಯನ್ನು ಕೊಡೋದ್ರ ಮೂಲಕ ಕ್ರೀಡಾ ಇಲಾಖೆ ಒಂದು ಎಡವಟ್ಟನ್ನು ಮಾಡ್ಕೊಂಡಿತ್ತು. ಅಂದರೆ ಅಲ್ಲಿ ಅಥ್ಲೆಟಿಕ್ಸ್ಗಳು ಓಡುವಾಗ ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸಲ್ಲಿ ವರದಿ ಪ್ರಸಾರವಾಗಿತ್ತು. ಈಗ ಏನಂತಂದರೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಈಗ ಜಿಲ್ಲಾ ಕ್ರೀಡಾಧಿಕಾರಿಗಳು ಈಗ ಮುಂದಾಗಿರುವಂಥದ್ದು. ಈಗ ಸ್ವತಃ ಏನೇನು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಮತ್ತು ಯಾವ ರೀತಿ ಎಲ್ಲ ಕ್ರಮ ಆಗಿರುತ್ತೆ, ಮತ್ತೊಂದು ಕಡೆ ಅಥ್ಲೆಟಿಕ್ಗಳಿಗೆ ಯಾವ ರೀತಿ ಎಲ್ಲ ಅನುಕೂಲ ಮಾಡಿಕೊಡುತ್ತೆ, ಮತ್ತೊಂದು ಕಡೆ ಸಿಂಥೆಟಿಕ್ ಟ್ರ್ಯಾಕನ್ನು 8 ರಿಂದ 10 ಕೋಟಿವರೆಗೂ ಕೂಡ ಖರ್ಚು ಮಾಡಲಾಗಿತ್ತು. ಅದನ್ನು ಉಳಿಸೋ ಸಲುವಾಗಿ ಅಂದರೆ ಈ ವಾಕರ್ಸ್ಗಳಿಂದಾಗಿ ಒಂದಿಷ್ಟು ಅದಕ್ಕೆ ಹಾನಿ ಉಂಟಾಗೋದು ಈ ರೀತಿ ಎಲ್ಲ ಇತ್ತು. ಅದನ್ನು ಉಳಿಸೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ಜಿಲ್ಲಾ ಕ್ರೀಡಾಧಿಕಾರಿ ವೈಎಸ್ ಲೋಣಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಯಾವ ರೀತಿ ಎಲ್ಲ ಕ್ರಮ ತಗೊಳ್ತೀರಿ? ಬೆಳಿಗ್ಗೆ ಏಷ್ಯಾನೆಟ್ ಸುವರ್ಣದಲ್ಲಿ ವರದಿ ಸಹ ಪ್ರಸಾರ ಆಗಿತ್ತು. ಈಗ ವಾಕರ್ಸ್ ಕೂಡ ಅವರು ಪೇ ಮಾಡಿ ಈಗ ನಮ್ಮ ಅಥ್ಲೆಟಿಕ್ ಸ್ಟೇಡಿಯಮನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಕ್ರೀಡಾಪಟುಗಳಿಗೆ ಮತ್ತು ಅಕಾಡೆಮಿ ಅಭ್ಯರ್ಥಿಗಳಿಗೆ ತೊಂದರೆ ಆಗದಂತೆ ನಾವು ಮುಂದಿನ ದಿನಗಳಲ್ಲಿ ಆ 2 ಲೈನ್ಗಳಿಗೆ ನಾವು ಒಂದು ಮಾರ್ಕಿಂಗ್ ಇದನ್ನು ಮಾಡಿಕೊಟ್ಟು ಆ 2 ಲೈನ್ಗಳಲ್ಲಿ ಮಾತ್ರ ಈ ವಾಕರ್ಸ್ ಯೂಸ್ ಮಾಡಿಕೊಂಡು ಕ್ರೀಡಾಂಗಣ ಉಪಯೋಗಿಸಿಕೊಳ್ಳಲಿಕ್ಕೆ ಅವರಿಗೆ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಈ ವಾಕರ್ಸ್ಗೆ ಹೊರಗಡೆ ಒಂದು ವಾಕಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಪೆವಿಲಿಯನ್ ಬಿಲ್ಡಿಂಗ್ ಹೊರಗಡೆ CC ರೋಡು ಕೂಡ ನಾವು ವಾಕರ್ ಸಲುವಾಗಿ ಮಾಡಿದ್ದೇವೆ. ಅಲ್ಲಿ ಯಾವುದೇ ಚಾರ್ಜನ್ನು ಅವರು ತುಂಬಬೇಕಾಗಿಲ್ಲ. ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಸರ್, ಇಲ್ಲಿವರೆಗೆ ಈ ತೊಂದರೆ ಆಗ್ತಾ ಇತ್ತಲ್ಲ ಸರ್, ಅವರಿಗೆ ಸ್ಪಂದಿಸ್ತಕ್ಕಂಥದ್ದು ಯಾರು? ಅಥ್ಲೆಟಿಕ್ಗಳಿಗೆ ಈ ವಾಕರ್ಸ್ಲಿಂದ, ಯಾಕಂದರೆ ಅವರು ಇಡೀ ಟ್ರ್ಯಾಕನ್ನು ಯೂಸ್ ಮಾಡೋದ್ರಿಂದ ಅವರಿಗೆ ಅಥ್ಲೆಟಿಕ್ಸ್ಗೆ ಮತ್ತು ಅಕಾಡೆಮಿಯವರಿಗೆ ತೊಂದರೆ ಆಗೋದು ಸಹಜ. ಅದನ್ನು ನಾವು ನಿಯಂತ್ರಣ ಮಾಡುವ ಸಲುವಾಗಿ ಕೊನೆಯ 2 ಲೈನ್ಗಳನ್ನು ಮಾತ್ರ ವಾಕರ್ಸಿಗೆ ಒಂದು ಕೊಡುವಂಥ ವ್ಯವಸ್ಥೆ ಮಾಡೋದ್ರ ಮೂಲಕ ಅಥ್ಲೆಟಿಕ್ಸ್ ಮತ್ತು ಅಕಾಡೆಮಿಯವರಿಗೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಇದು ಮೇಂಟೈನ್ ಹೆಂಗೆ ಮಾಡ್ತೀರಿ ಸರ್? ಈಗ ವಾಕರ್ಸ್ಗಳು ಮಾತು ಕೇಳೋದಿಲ್ಲ, 5-6 ಜನ ಕೂಡಿ ಮಾತಾಡಿಕೊಂಡು ಲೈನಲ್ಲಿ ಬರುವಂಥದ್ದು ಹಿಂಗೆಲ್ಲ ಆಗ್ತದೆ ಸರ್. ಅದನ್ನು ಹೆಂಗೆ ಮೇಂಟೈನ್ ಮಾಡೋರು ಸರ್? ಇಲ್ಲ, ಅವರಿಗೆ ಸ್ಟ್ರಿಕ್ಟಾಗಿ ತಿಳಿಸ್ತೀವಿ ಸರ್. ಈ ರೀತಿ ನಾವು ಅಥ್ಲೆಟಿಕ್ಸ್ಗೆ ತೊಂದರೆ ಆಗ್ತಾಯಿದೆ. ಈ ಕ್ರೀಡಾಂಗಣ ಇರೋದು ಓನ್ಲಿ ಅಥ್ಲೆಟಿಕ್ಸ್ ಮತ್ತು ಅಕಾಡೆಮಿಯವರಿಗಾಗಿ ಮಾತ್ರ ಇರೋದು. ನಾವು ಇಷ್ಟೊಂದು 5 ಕೋಟಿ ರೂಪಾಯಿ ವೆಚ್ಚ ಮಾಡಿರೋದು ಅಥ್ಲೆಟಿಕ್ಸ್ ಸಲುವಾಗಿ. ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳು ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಬರ್ತಾರೆ. ಅವರಿಗೆ ಒಂದು ಸದುಪಯೋಗವಾಗುವ ದೃಷ್ಟಿಯಿಂದ ಈ ವಾಕರ್ಸ್ಗೆ ಅವರಿಗೆ ಸಹಕಾರ ನೀಡಬೇಕಂತ ಹೇಳಿಕಿರಿಂದ ನಾವು ವಿನಂತಿಸಿಕೊಂಡು ಅವರಿಗೆ ಸ್ಪೆಷಲ್ ಲೈನ್ಗಳನ್ನು ಮಾತ್ರ, ಕೊನೆಯ 2 ಲೈನ್ಗಳನ್ನು ಅವರಿಗೆ ಮೀಸಲಿಟ್ಟು ಅವರಿಗೆ ತಿಳುವಳಿಕೆಯನ್ನು ನಾವು ಮಾಡ್ತಾಯಿದ್ವಿ. ವಾಕರ್ಸ್ಗಳ ನಿಯಂತ್ರಣ ಹೇಗೆ ಮಾಡೋರು ಸರ್? ಅವ್ರಿಗೆ ವಿನಂತಿ ಮಾಡಿಕೊಂಡು ಹೇಳೋದು ಸರ್. ಆಮೇಲೆ ನಮ್ಮಲ್ಲಿ ಕೋಚಸ್ ಇದ್ದಾರೆ, ಮಾರ್ಕರ್ಸ್ ಇದ್ದಾರೆ. ಅವ್ರ ಮೂಲಕ ಅವರಿಗೆ ಪದೇ ನಾವು ವಿಶಿಲ್ ಹಾಕೋದ್ರ ಮೂಲಕ ಅಥ್ಲೆಟಿಕ್ಸ್ಗೆ ಅಡ್ಡ ಬರಲಾರ್ದಂಗೆ ಅವರು ನಾವೇನು ನಿಗದಿ ಮಾಡಿ ಕೊಟ್ಟಿರ್ತೀವಿ ಆ 2 ಲೈನ್ದಲ್ಲಿ ಮಾತ್ರ ವಾಕಿಂಗ್ ಮಾಡಬೇಕು. ಇಲ್ಲದೆ ಹೋದರೆ ಅವರ ಪಾಸನ್ನು ರದ್ದುಗೊಳಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗುವುದು. ಎಸ್, ಎಷ್ಟು ಪಾಸ್ ಕೊಟ್ಟಿದ್ದೀವಿ? ಈಗ 300 ರೂಪೀಸ್ ಪರ್ ಮಂತ್ ಇದೆ ಸರ್. ಅವರು 3000 ರೂಪೀಸ್ ಒಂದು ವರ್ಷದ ಮಾಡ್ಕೊಂಡ್ರೆ ಈಗ ಯಾರ್ಯಾರ್ದು ಮುಗಿಲಕ್ಕೆ ಬಂದಾಗ ನಾವು ಯಾವುದೇ ರೀತಿಯ ರಿನ್ಯೂವಲ್ ಮಾಡಿ ಕೊಡೋದಿಲ್ಲ. ಅವರು ರಿನ್ಯೂವಲ್ ಮಾಡೋದಿಲ್ಲ. ಯಾರು ನಿಯಮ ಹಾಕಿದ್ರೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಮತ್ತು ಆ ರೀತಿ ಅವ್ರಿಗೆ ಏನು ಮಾಡ್ತೀವಿ ಮಾಡಿದ್ರೆ ಅಂದರೆ ಅವ್ರನ್ನ ಇಲ್ಲಿ ಒಳಗಡೆ ಬರ್ಲಿಕ್ಕೆ ಅವಕಾಶ ಮಾಡೋದಿಲ್ಲ. ಸೆಕ್ಯೂರಿಟಿ ಇರ್ತಾರೆ, ಪಾಸ್ ರದ್ದು ಮಾಡ್ತೀವಿ. ಅಷ್ಟೂ ಕೂಡ ಅವ್ರು ಒಳಗೆ ಬರ್ಲಕ್ಕಂದ್ರೆ ಸೆಕ್ಯೂರಿಟಿ ಇರ್ತಾರೆ. ಅವ್ರಿಗೆ ತಿಳುವಳಿಕೆ ಹೇಳೋದ್ರ ಮೂಲಕ ಇಲಾಖೆಯೊಂದಿಗೆ ಸಹಕರಿಸ್ರಿ ಅಂತ ಹೇಳಿದ್ರಿಂದ ಸೂಚನೆ ಕೂಡ ಕೊಡ್ತೇವೆ. ನಾವು ಕೂಡ ಕೇಳ್ತಾ ಇದ್ದೀವಿ. ಜಿಲ್ಲಾ ಕ್ರೀಡಾಧಿಕಾರಿಗಳು ಸಹ ಹೇಳ್ತಿರೋದು ಅಥ್ಲೆಟಿಕ್ಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗದೆ ಹಾಗೆ ನೋಡ್ಕೋತೀವಿ. ವಾಕರ್ಸ್ಗಳಿಂದ ಸಮಸ್ಯೆ ಏನಾಗ್ತದೆ ಗಮನಕ್ಕೆ ಬಂದಿರುವಂಥದ್ದು, ಆ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಅಥ್ಲೆಟಿಕ್ಸ್ಗೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಹಾಗೇನಾದರೂ ಅವರಿಂದ ಸಮಸ್ಯೆ ಆಗುತ್ತೆ ಅನ್ನೋದ್ರೆ ಅಂಥವ್ರ ಪಾಸ್ಗಳನ್ನು ನಾವು ಸಹ ರದ್ದು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಮತ್ತೊಂದು ಕಡೆ ಏನು ರಿನ್ಯೂವಲ್ ಬರುತ್ತೆ, ಪಾಸ್ಗಳ ರಿನ್ಯೂವಲ್ ಅದನ್ನು ಇನ್ನು ಮುಂದೆ ಮಾಡೋದೇ ಇಲ್ಲ. ಒಳಗೆ ವಾಕರ್ಸ್ಗಳಿಗೆ ನಾವು ಅಲೌಡೇ ಮಾಡೋದಿಲ್ಲ. ಬೇರೆ ಪಾತಲ್ಲಿ ಅವರಿಗೆ ಫ್ರೀಯಾಗಿ ಅಂದರೆ ಸುತ್ತಮುತ್ತ ಈ ಕ್ರೀಡಾಂಗಣ ಸುತ್ತಮುತ್ತ ಏನು ಬೇರೆ ಪಾತ್ ಇದ್ದಾವೆ ಅಲ್ಲಿ ಅವರಿಗೆ ವಾಕಿಂಗ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೀವಿ ಅಂತ ಮಾತನ್ನ ಈಗ ವೈಎಸ್ ಲೋಣಿ ಅವರು ಹೇಳಿರುವಂಥ. ವಿಜಯಪುರ ಕೇಳಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.